ಬೆಳೆಯೋದು ಅಂದರೆ ಒಂದು ಪ್ರಯಾಣಕ್ಕೆ ಹೊರಟಂತೆ. ಆ ರಸ್ತೆ ನಮ್ಮನ್ನು ಎಲ್ಲಿಗೆ ಕರೆದೊಯ್ತದೆ ಎಂಬುದು ಯಾವಾಗಲೂ ನಮಗೆ ಗೊತ್ತಿರೋದಿಲ್ಲ. ಆ ಮಾರ್ಗದಲ್ಲಿ ತಿರುವುಗಳಿರ್ಬೋದು, ಏರುಪೇರುಗಳಿರ್ಬೋದು ಮತ್ತು ಕೆಲವೊಮ್ಮೆ ಅಡೆತಡೆಗಳೂ ಎದುರಾಗ್ಬೋದು. ಆದರೆ ಒಂದು ವಿಷಯ ಖಂಡಿತ, ನಮ್ಮ ಚೀಲ ಅಂದರೆ ನಮ್ಮ ಬ್ಯಾಕ್ ಪ್ಯಾಕ್ ಸರಿಯಾಗಿ ಸಿದ್ಧವಾಗಿದ್ದರೆ ಆ ಪ್ರಯಾಣ ತುಂಬ ಸುಲಭವಾಗುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ವಿವರಿಸ್ತೇನೆ. ಬಾಲ್ಯದಿಂದ ಪ್ರೌಢಾವಸ್ಥೆಗೆ ಸಾಗುವ ಈ ಪ್ರಯಾಣವೇ ತಾರುಣ್ಯಾವಸ್ಥೆ. ಈ ಅವಧಿಯಲ್ಲಿ ನಿಮ್ಮ ದೇಹ, ನಿಮ್ಮ ಮನಸ್ಸು ಮತ್ತು ಭಾವನೆಗಳು ಪೂರ್ಣ ವೇಗದಲ್ಲಿ ಬದಲಾಗ್ತಿರುತ್ತೆ. ಆದ್ದರಿಂದ ಈ ಸಮಯದಲ್ಲಿ ಸಿದ್ಧರಾಗಿರೋದು ತುಂಬ ಮುಖ್ಯ. ಮುಂದಿನ ದಾರಿಯಲ್ಲಿ ಸಹಾಯ ಮಾಡುವ ಒಳ್ಳೆಯ ಅಭ್ಯಾಸಗಳು ಮತ್ತು ಸರಿಯಾದ ಮನೋಭಾವಗಳೊಂದಿಗೆ ನಾವು ತಯಾರಾಗಿರಬೇಕು. ಹಾಗಾದರೆ ಜೀವನದ ಈ ಮಹತ್ವದ ಪ್ರಯಾಣಕ್ಕೆ ನಮ್ಮ ಬೆನ್ನೊರೆಯಲ್ಲಿ ಏನನ್ನ ತುಂಬಿಕೊಳ್ಬೇಕು? ಬನ್ನಿ, ಅದನ್ನು ನಾವು ಒಟ್ಟಿಗೆ ತಿಳ್ಕೊಳ್ಳೋಣ. ನಮಗೆ ಮೊದಲು ಬೇಕಾಗಿರೋದು ಉತ್ತಮ ಪೋಷಣೆ. ತಾರುಣ್ಯಾವಸ್ಥೆಯಲ್ಲಿ ನಮ್ಮ ದೇಹ ತುಂಬ ವೇಗವಾಗಿ ಬೆಳೆಯುತ್ತೆ. 1 ತಿಂಗಳಲ್ಲಿ ಎತ್ತರ ಹೆಚ್ಚಾಗ್ತೀರಾ, ಮುಂದಿನ ತಿಂಗಳಲ್ಲಿ ನಿಮ್ಮ ಚೊಪ್ಲಿಗಳು ನಿಮಗೆ ಚಿಕ್ಕದಾಗ್ಬೋದು. ಇಂತಹ ವೇಗದ ಬೆಳವಣಿಗೆಯನ್ನು ಸಮತೋಲನದಲ್ಲಿಟ್ಕೊಳ್ಳೋಕ್ಕೆ ಸರಿಯಾದ ಇಂಧನದ ಅವಶ್ಯಕತೆ ಇದೆ. ಹೇಗೆ ನಾವು ವಾಹನಕ್ಕೆ ಉತ್ತಮ ಪೆಟ್ರೋಲನ್ನು ಹಾಕ್ತೇವಲ್ವಾ, ಅದೇ ರೀತಿ ನಮ್ಮ ದೇಹಕ್ಕೂ ಕೂಡ ಪೌಷ್ಟಿಕ ಆಹಾರ ಬೇಕು. ಅಂದರೆ ಸರಿಯಾದ ಇಂಧನ. ನಮ್ಮ ದಿನದ ಪ್ರತಿಯೊಂದು ಊಟವು ಸಂತುಲಿತ ತಟ್ಟೆಯಿಂದಾಗಿರಬೇಕು. ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್, ಕೊಬ್ಬು, ಜೀವಸತ್ವಗಳು ಮತ್ತು ಖನಿಜಗಳು ಸಮರ್ಪಕವಾದ ಪ್ರಮಾಣದಲ್ಲಿ ಇರಬೇಕು. ಕಾರ್ಬೋಹೈಡ್ರೇಟ್ಗಳು ಅಕ್ಕಿ, ರೊಟ್ಟಿ, ಬ್ರೆಡ್, ನೂಡಲ್ಸ್ ಮತ್ತು ಪಾಸ್ತಾದಲ್ಲಿ ಸಿಕ್ಕತ್ತೆ. ಇವು ನಮಗೆ ದಿನವಿಡೀ ಚುರುಕಾಗಿ ಇರಲು ಬೇಕಾದ ಶಕ್ತಿಯನ್ನು ಒದಗಿಸುತ್ತೆ. ಆಮೇಲೆ ನಮ್ಮ ತಟ್ಟೆಯಲ್ಲಿ ಪ್ರೋಟೀನ್ ಕೂಡ ಇರಬೇಕು. ಪ್ರೋಟೀನ್ಗಳು ಹಾಲು, ಮೊಟ್ಟೆ, ಬೇಳೆ, ಟೋಫು, ಪನ್ನೀರ್, ಮೀನು ಅಥವಾ ಮಾಂಸ ಇತ್ಯಾದಿ ಆಹಾರದಲ್ಲಿ ಸಿಕ್ಕತ್ತೆ. ಪ್ರೋಟೀನ್ಗಳು ನಮಗೆ ಯಾಕೆ ಬೇಕು ಅಂದರೆ, ಪ್ರೋಟೀನ್ ನಮ್ಮ ದೇಹದ ಬೆಳವಣಿಗೆಗೆ ಬಹಳ ಮುಖ್ಯ. ಅವು ಮೂಳೆಗಳನ್ನು ಬಲಪಡಿಸೋದಷ್ಟೇ ಅಲ್ಲದೆ ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ. ನಂತರ ಆರೋಗ್ಯಕರವಾದ ಕೊಬ್ಬಿನ ಅವಶ್ಯಕತೆ ಇರುತ್ತೆ. ಕೊಬ್ಬುಗಳು ಬೀಜದಲ್ಲಿ, ಡ್ರೈ ಫ್ರೂಟ್ಸ್ಗಳಲ್ಲಿ, ಎಣ್ಣೆ, ತುಪ್ಪದ ರೂಪದಲ್ಲಿ ದೊರೆಯುತ್ತೆ. ಕೊಬ್ಬು ಹೆಚ್ಚುವರಿ ಶಕ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಅವು ಜೀವಸತ್ವಗಳನ್ನು ಹೀರಿಕೊಳ್ಳಲು ಮತ್ತು ಸಂಗ್ರಹಿಸಲು ಕೂಡ ಸಹಾಯ ಮಾಡುತ್ತೆ. ಇದಲ್ಲದೆ ದೇಹದಲ್ಲಿ ಗಾಯಗಳಿಂದ ರಕ್ಷಿಸಲು ಮತ್ತು ನಮ್ಮ ಒಳ ಅಂಗಗಳಿರ್ತವಲ್ಲ, ಹೃದಯ ಇತ್ಯಾದಿ, ಇವುಗಳನ್ನು ಸುರಕ್ಷಿತವಾಗಿ ಕಾಪಾಡುತ್ತೆ. ಆದ್ದರಿಂದ ಒಳ್ಳೆಯ ಆರೋಗ್ಯಕರವಾದ ಕೊಬ್ಬು ನಮ್ಮ ದೇಹದ ಅವಶ್ಯಕತೆ. ಕೊನೆಯದಾಗಿ ನಮ್ಮ ಆಹಾರದಲ್ಲಿ ನಾವು ಸಮರ್ಪಕ ಪ್ರಮಾಣದಲ್ಲಿ ಹಣ್ಣುಗಳನ್ನು, ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು. ಇವು ನಮ್ಮ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು, ಖನಿಜಗಳು ಮತ್ತು ನಾರಿನಾಂಶ ಅಂದರೆ ಫೈಬರನ್ನು ಒದಗಿಸುತ್ತೆ. ಜೀವಸತ್ವಗಳು ಮತ್ತು ಖನಿಜಗಳು ದೇಹ ಸರಿಯಾಗಿ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತೆ. ನಾರಿನಾಂಶ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತೆ. ನಾವು ನೆನ್ಪಿಟ್ಕೊಳ್ಳೇಬೇಕಾದಂಥ ಮತ್ತೊಂದು ಪ್ರಮುಖ ವಿಷಯ ಏನು ಗೊತ್ತಾ? ಎಲ್ಲ ಹದಿಹರಿಯದವರು, ವಿಶೇಷವಾಗಿ ಹುಡುಗಿಯರು, ಕಬ್ಬಿಣ ಮತ್ತು ಜೀವಸತ್ವ B12 ಸಮೃದ್ಧವಾದ ಆಹಾರವನ್ನು ಸೇವಿಸಬೇಕು. ಇದಿಲ್ಲದಿದ್ದರೆ ಅವರು ರಕ್ತಹೀನತೆಯ ಅಪಾಯವನ್ನು ಎದುರಿಸಬೇಕಾಗುತ್ತೆ. ಕಬ್ಬಿಣಾಂಶ ಭರಿತ ಆಹಾರಗಳಲ್ಲಿ ಪಾಲಕ್, ದಾಳಿಂಬೆ, ಟೋಫು ಮತ್ತು ಕೆಂಪು ಮಾಂಸ ಸೇರಿದೆ. ಜೀವಸತ್ವ B12 ಮೀನು, ಡೈರಿ ಉತ್ಪನ್ನಗಳಲ್ಲಿ ಕಂಡುಬರುತ್ತೆ. ಚೆನ್ನಾಗಿದೆ. ಈಗ ನಮ್ಮ ಬ್ಯಾಕ್ ಪ್ಯಾಕ್ನಲ್ಲಿ ಇರಬೇಕಾದ 2ನೇ ಮುಖ್ಯ ವಿಷಯದ ಕಡೆ ಗಮನ ಹರಿಸೋಣ. ಅದು ನೈರ್ಮಲ್ಯ. ಮೂಲಭೂತ ನೈರ್ಮಲ್ಯ. ಪ್ರತಿದಿನ ಸ್ನಾನ ಮಾಡೋದು, ಪ್ರತಿಯೊಂದು ಊಟದ ಮುಂಚೆ ಕೈಯನ್ನು ತೊಳೆಯೋದು ತುಂಬ ಒಳ್ಳೆಯ ಅಭ್ಯಾಸಗಳು ಇವು. ಆದರೆ ತಾರುಣ್ಯಾವಸ್ಥೆಯಲ್ಲಿ ದೇಹದಲ್ಲಿ ಹಲವು ಬದಲಾವಣೆಗಳು ಸಂಭವಿಸುತ್ತೆ. ಬೆವರಿನ ಗ್ರಂಥಿಗಳು ಹೆಚ್ಚು ಸಕ್ರಿಯವಾಗಿರುತ್ತೆ. ಆದ್ದರಿಂದ ಕೆಲವೊಮ್ಮೆ ದೇಹದಲ್ಲಿ ದುರ್ವಾಸನೆ ಕೂಡ ಕಾಣಿಸಬಹುದು. ಅಲ್ಲದೆ
ಕಂಕಳು ಮತ್ತು ಖಾಸಗಿ ಪ್ರದೇಶಗಳಲ್ಲಿ ಬೆವರು ಬರುತ್ತೆ. ಅಲ್ಲಿ ಬೆವರು ಜಮಾ ಆದರೆ ತೇವಾಂಶ ಉಂಟಾಗುತ್ತೆ. ಆಗ ಬ್ಯಾಕ್ಟೀರಿಯಾಗಳು ಬೆಳೆಯಲು ಸೂಕ್ತ ಸ್ಥಳವಾಗಿ ಬಿಡುತ್ತೆ. ಆದ್ರಿಂದ ಈ ಪ್ರದೇಶಗಳನ್ನು ಸ್ವಚ್ಛವಾಗಿ ಒಣಗಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದು ಮುಖ್ಯ. ಈ ರೀತಿ ನಾವು ಸಂಭಾವ್ಯ ಸೋಂಕುಗಳನ್ನು ತಡೆಗಟ್ಟಬಹುದು. ಹೆಣ್ಮಕ್ಳು ವಿಶೇಷವಾಗಿ ಮುಟ್ಟಿನ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಬೇಕು. ಇದು ವೈಯಕ್ತಿಕ ಆರೋಗ್ಯ ಮತ್ತು ಪರಿಸರ ಎರಡಕ್ಕೂ ಅಗತ್ಯ ಇದೆ. ಈ ಉದ್ದೇಶಕ್ಕಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಅಥವಾ ಮರುಬಳಕೆ ಮಾಡಬಹುದಾದಂಥ ಬಟ್ಟೆ ಪ್ಯಾಡ್ಗಳನ್ನು ಬಳಸಬಹುದು. ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು 4ರಿಂದ 6 ಗಂಟೆಗಳಿಗೊಮ್ಮೆ ಬದಲಾಯಿಸೋದು ಒಳ್ಳೆಯದು. ಬಳಸಿದ ನಂತರ ಅವುಗಳನ್ನು ಕಾಗದದಲ್ಲಿ ಸುತ್ತಿ ಸರಿಯಾಗಿ ವಿಲೇವಾರಿ ಮಾಡಬೇಕು. ಸಾಧ್ಯವಾದರೆ ಜೈವಿಕವಾಗಿ ಕರಗುವ ಅಂದರೆ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡುಗಳನ್ನು ಬಳಸೋದು ಉತ್ತಮ ಆಯ್ಕೆ. ಇದರಿಂದ ನಿಮ್ಮ ದೇಹದ ಆರೈಕೆಯ ಜೊತೆಗೆ ಪರಿಸರ ಮಾಲಿನ್ಯದ ಕಾಳಜಿಯನ್ನು ತೋರಿಸಿದಂತಾಗುತ್ತೆ. ನಿಮಗೆ ತಿಳಿದಿದೆಯಾ, ನಮ್ಮ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ಮುಟ್ಟಿನ ನೈರ್ಮಲ್ಯವನ್ನು ಬೆಂಬಲಿಸುತ್ತೆ. ಬಹುತೇಕ ಶಾಲೆಗಳಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಉಚಿತವಾಗಿಯೇ ಅಥವಾ ಕಡಿಮೆ ದರದಲ್ಲಿ ಕೊಡ್ತಾರೆ. ಹೆಣ್ಣು ಮಕ್ಕಳು ಆತ್ಮವಿಶ್ವಾಸದಿಂದ ಮತ್ತು ಸರಿಯಾದ ಮಾಹಿತಿಯೊಂದಿಗೆ ಮುಂದೆ ಬರಲು ಜಾಗೃತ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಯಾಕೆಂದರೆ ಸ್ವಚ್ಛತೆ ಒಂದು ಐಷಾರಾಮಿ ಅಲ್ಲ, ಅದು ನಮ್ಮ ಹಕ್ಕು. ಈಗ ನಮ್ಮ ಬ್ಯಾಕ್ ಪ್ಯಾಕ್ನಲ್ಲಿ ಇರಬೇಕಾದಂಥ 3ನೇ ವಿಷಯದ ಕಡೆ ಗಮನ ಹರಿಸೋಣ. ಅದು ವ್ಯಾಯಾಮ. ವ್ಯಾಯಾಮ ಅಂದರೆ ನೀವು ಪ್ರತಿದಿನ ಜಿಮ್ಗೆ ಹೋಗಬೇಕು ಅಂತಲ್ಲ. ನಿಮ್ಗೆ ಇಷ್ಟವಾದ ಯಾವುದನ್ನಾದರೂ ಮಾಡ್ಬೋದು. ನಿಮ್ಮ ನೆಚ್ಚಿನ ಹಾಡಿಗೆ ನೃತ್ಯ ಮಾಡ್ಬೋದು, ಓಡ್ಬೋದು, ಸೈಕಲ್ ಸವಾರಿ ಮಾಡ್ಬೋದು, ಈಜ್ಬೋದು, ಬ್ಯಾಡ್ಮಿಂಟನ್ ಅಥವಾ ಫುಟ್ಬಾಲ್ ಆಡ್ಬೋದು, ಯೋಗ ಕೂಡ ಮಾಡ್ಬೋದು. ಇವು ನಿಮ್ಮ ಹೃದಯದ ಬಡಿತವನ್ನು ಸಂತೋಷದಿಂದ ಏರುವಂತೆ ಮಾಡಿದರೆ ಸಾಕು. ಮುಖ್ಯವಾದದ್ದೇನೆಂದರೆ ನಾವು ಸಕ್ರಿಯರಾಗಿರಬೇಕು. ಆಗ ನಿಮ್ಮ ಮೆದುಳು ನಿಮಗೆ ಧನ್ಯವಾದ ಹೇಳುತ್ತೆ, ನಿಮ್ಮ ದೇಹ ನಿಮಗೆ ಧನ್ಯವಾದ ಹೇಳುತ್ತೆ, ಮುಖ್ಯವಾಗಿ ನೀವು ನಿಮಗೆ ಧನ್ಯವಾದ ಹೇಳ್ತೀರಾ. ಇಲ್ಲಿಯವರೆಗೆ ನಾವು ನಮ್ಮ ಬೆನ್ನೊರೆಯಲ್ಲಿ 3 ಶಕ್ತಿಶಾಲಿ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡಿದ್ದೇವೆ. ಮೊದಲನೆಯದು ಬಂದು ಪೋಷಣೆಯುಕ್ತ ಆಹಾರ. ವೇಗವಾದ ಬೆಳವಣಿಗೆಗೆ ಅಗತ್ಯವಾದ ಸಂತುಲಿತ ಊಟವನ್ನು ಪ್ಯಾಕ್ ಮಾಡಿಕೊಂಡಿದ್ದೇವೆ. ಎರಡನೇದಾಗಿ ನೈರ್ಮಲ್ಯವನ್ನು ಕೂಡ ಪ್ಯಾಕ್ ಮಾಡಿಕೊಂಡಿದ್ದೇವೆ. ಪ್ರತಿದಿನ ಆರೈಕೆ ಹಾಗೂ ಹೆಣ್ಣು ಮಕ್ಕಳಿಗಾಗಿ ಋತು ಸ್ವಚ್ಛತೆ, ಇದು ತುಂಬ ಮುಖ್ಯ. ಮೂರನೇದಾಗಿ ವ್ಯಾಯಾಮ. ದೇಹ ಮತ್ತು ಮನಸ್ಸು ಬಲವಾಗಿ ಸಂತೋಷದಿಂದ ಇರಲು ಪ್ರತಿದಿನ ಚಟುವಟಿಕೆ ಮುಖ್ಯ. ಈ ಬೆನ್ನೊರೆ ಇನ್ನೂ ತುಂಬಿಲ್ಲ. ತಾರುಣ್ಯಾವಸ್ಥೆಯನ್ನು ಇನ್ನಷ್ಟು ಸಂತೋಷಕರವಾಗಿಸಲು ನಾವು ಇನ್ನೂ ಹಲವಾರು ಉತ್ತಮ ವಿಷಯಗಳನ್ನು ಸೇರಿಸಬಹುದು. ಆದರೆ ಸದ್ಯಕ್ಕೆ ಈ 3 ವಿಷಯಗಳೇ ನಿಮ್ಮ ಅಗತ್ಯವಾದ ಮೂಲ ಸಿದ್ಧತೆಗಳಾಗಿರಲಿ. ತಾರುಣ್ಯಾವಸ್ಥೆ ಅಂದರೆ ಕೇವಲ ಕಷ್ಟಪಟ್ಟು ದಾಟ್ಬಿಟ್ರೆ ಸಾಕಪ್ಪ ಅನ್ನುವ ಅಂಥವಲ್ಲ. ಅದು ಅನುಭವಿಸಬೇಕಾದ, ಕಲಿಯಬೇಕಾದ ಮತ್ತು ಬೆಳೆಯಬೇಕಾದ ಅಮೂಲ್ಯ ಸಮಯ. ಈ ಸಮಯದಲ್ಲಿ ನೀವು ಸಂತೋಷದಿಂದ ಹೆಜ್ಜೆ ಹಾಕಬೇಕು, ನಿಮ್ಮ ಕನಸುಗಳ ಜೊತೆ ಮುಂದೆ ಸಾಗಬೇಕು. ಆದ್ದರಿಂದ ನಿಮ್ಮನ್ನು ನೀವು ಸರಿಯಾಗಿ ಸಿದ್ಧಪಡಿಸ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಈ ಜೀವನದ ಹಂತವನ್ನು ಹರ್ಷದಿಂದ ಸ್ವೀಕರಿಸಿ.